ವಲಸಿಗ ಸಚಿವರಿಗೆ ಸಿಡಿಯದ್ದೇ ಟೆನ್ಷನ್. ಡಿಕೆಶಿ ಬಳಿ ಸಚಿವರೊಬ್ಬರ ಸಿಡಿ ಇದೆ, ಅದನ್ನ ಹಿಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೀರಾ ಇಲ್ಲ ಸಿಡಿ ರಿಲೀಸ್ ಮಾಡ್ಲಾ, ಈ ತರ ಎಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮೊನ್ನೆ ತಾನೇ ರಮೇಶ್ ಜಾರಕಿಹೊಳಿ ಒಂದು ಬಹಿರಂಗ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಆ ಹೇಳಿಕೆಯಿಂದ ಈಗ ವಲಸಿಗ ಸಚಿವರಿಗೆ ಮುಜುಗರ ಉಂಟಾಗಿದೆ. ಜಾರಕಿಹೊಳಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಂತೆ ಈಗ ರಮೇಶ್ ಜಾರಕಿಹೊಳಿ ಹಿಂಗೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ವಲಸಿಗ ಸಚಿವರು ಒಂದ್ ಕಡೆ ಮುಜುಗರ ಅನುಭವಿಸ್ತಾ ಇದ್ರೆ, ಮತ್ತೊಂದ್ ಕಡೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಸಿಡಿ ಸಂಬಂಧ ಕೋರ್ಟ್ ಇಂದ ತಡೆಯನ್ನ ತಂದಿದ್ದಾರೆ. ಹಲವಾರು ಮಿನಿಸ್ಟರ್ಗಳು ಸ್ಟೇ ತಂದಿದ್ದಾರೆ. ಆದ್ರೂ ಸಿಡಿ ಬಗ್ಗೆ ಪದೇ ಪದೇ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಮಾತುಗಳನ್ನ ಸಾಹುಕಾರ್ ಹೇಳ್ತಾ ಇದ್ದಾರೆ. ಅಂದ್ರೆ ರಮೇಶ್ ಜಾರಕಿಹೊಳಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಮೀಡಿಯಾ ಮುಂದೆ. ಈ ತರ ಪದೇ ಪದೇ ರಮೇಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರೆ ಜನ ಏನ್ ಅಂದ್ಕೊಳ್ಳಲ್ಲ ನಮ್ಮ ಬಗ್ಗೆ ಅಂತ ಹೇಳಿ ಚಿಂತೆಯಲ್ಲಿದ್ದಾರೆ. ಅದು ಎಲೆಕ್ಷನ್ ಟೈಮ್ನಲ್ಲಿ ಇನ್ನೊಮ್ಮೆ ಹೀಗೆಲ್ಲ ಮಾತನಾಡಬಾರ್ದು, ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಡಿಕೆಶಿ ಜೊತೆಗಿನ ಜಗಳದಲ್ಲಿ ನಮ್ಮ ವಿಷಯಗಳನ್ನ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಎಳೆತರ್ತಾ ಇದ್ದಾರೆ ಅಂತ ಹೇಳಿ ವಲಸಿಗ ಸಚಿವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಈಗ ಎಲ್ಲೂ ಕೂಡ ಆ ಸಿಡಿ ಕಾಂಟೆಂಟ್ ಪ್ರಸಾರ ಆಗಬಾರ್ದು ಅಂತ ಸ್ಟೇ ತಂದ್ರು ಕೂಡ ಆ ಸಿಡಿ ಇದೆ, ಅದನ್ನ ಹಿಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಜನರಿಗೆ ಒಂದ್ ರೀತಿಯಲ್ಲಿ ತಪ್ಪು ಸಂದೇಶನೇ ರವಾನೆ ಆಗೋದು, ಅದು ಎಲೆಕ್ಷನ್ ಟೈಮ್ನಲ್ಲಿ. ಈಗ ದೂರು ಕೊಡೋದಕ್ಕೆ ಏನಾದ್ರು ನಿರ್ಧಾರ ಮಾಡಿದಾರಾ, ಅಥವಾ ರಮೇಶ್ ಜಾರಕಿಹೊಳಿ ಹತ್ರನೇ ನೇರವಾಗಿ ವಲಸಿಗ ಸಚಿವರು ನಮ್ ವಿಷಯ ತೆಗಿಬೇಡಿ, ಸಿಡಿ ಬಗ್ಗೆ ಇನ್ಮೇಲೆ ಪ್ರಸ್ತಾಪ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದಾರಾ? ಶರ್ಮಿತಾ, ಈಗ ಚುನಾವಣೆ ಇನ್ನು 2 ತಿಂಗಳು ಮಾತ್ರ ಇದೆ. ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ವಲಸಿಗ ಸಚಿವರು ಗೆಲ್ಲುವಂತ ನಿಟ್ಟಿನಲ್ಲಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಆದ್ರೆ ಈಗ ಅವರಿಗೆ ಮುಜುಗರ ಆಗ್ತಾ ಇರುವಂತದ್ದು ಸಿಡಿ ವಿಚಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ತಮ್ಮದೇ ಪಕ್ಷದ ನಾಯಕರು ಸಿಡಿ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿದರೆ, ಅಂದ್ರೆ ತಮ್ಮ ಕಾಂಗ್ರೆಸ್ನಿಂದ ಬಂದಂತ ಮಂತ್ರಿಯೊಬ್ಬರ ಸಿಡಿಯನ್ನ ಡಿಕೆ ಶಿವಕುಮಾರ್ ಇಟ್ಕೊಂಡು ಬ್ಲಾಕ್ ಮೇಲ್ ಅನ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಬಾಂಬೆಗೆ ಬಂದಂತ ಒಬ್ರು ಅನ್ನೋ ಒಂದು ಹೇಳಿಕೆಯನ್ನು ಕೂಡ ರಮೇಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ. ಅಂದ್ರೆ ರಮೇಶ್ ಜಾರಕಿಹೊಳಿ ಹೇಳುವಂತ ಪ್ರಕಾರವಾಗಿ ನೋಡೋದಾದ್ರೆ ನಮ್ಮಲ್ಲೇ ಯಾರ್ದೋ ಒಬ್ರು ಇರಬಹುದಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಈಗ ವಲಸಿಗ ಸಚಿವರೇ ಈಗ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಈ ಒಂದು ವಿಚಾರ ಈಗ ರಾಜ್ಯದ ವಲಸಿಗ ಸಚಿವರಿಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಮುಜುಗರ ಆಗ್ತಾ ಇದೆ ಅಂತಂದ್ರೆ, ಕ್ಷೇತ್ರದಲ್ಲಿ ತಮ್ಮ ಎದುರಾಳಿ ಅಂದ್ರೆ ಉದಾಹರಣೆಗೆ ಕಾಂಗ್ರೆಸ್ ಆಗಿರ್ಬೋದು ಮತ್ತೆ ಜೆಡಿಎಸ್ ನ ಅಭ್ಯರ್ಥಿಗಳು ಈ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡೋದ್ರ ಮುಖಾಂತರವಾಗಿ ಅವರಿಗೆ ಮುಜುಗರವನ್ನ ತರಿಸ್ತಾ ಇದ್ದಾರೆ. ಹೀಗಾಗಿ ಇದ್ರ ಬಗ್ಗೆ ಒಂದು ರೀತಿ ಸೂಕ್ತವಾದ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋ ವತ್ತಾಯವನ್ನ ವಲಸಿಗ ಸಚಿವರು ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಬಳಿ ಮಾಡ್ತಾ ಇರುವಂತದ್ದು. ಈಗಾಗಲೇ ಸಿಡಿ ಯಾವುದೇ ಕಾರಣಕ್ಕೂ ಕೂಡ ಈ ವಿಚಾರ ಪ್ರಸ್ತಾಪ ಆಡದಂತ ಸಂದರ್ಭದಲ್ಲಿ ಹೈಕೋರ್ಟ್ ನಿಂದ ಈಗಾಗಲೇ ಸ್ಟೇ ಅನ್ನ ತಂದಿದ್ದಾರೆ. ಬರ್ತಕ್ಕಂಥ ದಿನಗಳಲ್ಲಿ ಸಿಡಿ ಅನ್ನೋ ಒಂದು ವಿಚಾರವನ್ನೇ ಬರಬಾರದು, ಚರ್ಚೆಗೆ ಬರಬಾರದು ಅನ್ನೋ ಒಂದು ನಿರ್ಧಾರಕ್ಕೂ ಕೂಡ ವಲಸಿಗ ಸಚಿವರು ಬಂದಿರುವಂತದ್ದು. ಇಂತಹ ಸಂದರ್ಭದಲ್ಲಿ ತಮ್ಮದೇ ನಾಯಕರು ಡಿಕೆ ಶಿವಕುಮಾರ್ ಅವರಿಗೆ ತಿರುಗೇಟು ಕೊಡುವಂತ ಸಂದರ್ಭದಲ್ಲಿ ನಮ್ಮ ವಿಚಾರವನ್ನ ಮಧ್ಯ ಎಳೆದವರು ತಂದಿರುವಂತದ್ದು ನಿಜಕ್ಕೂ ಕೂಡ ಸರಿಯಲ್ಲ. ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರಿಗೆ ಒಂದು ಬುದ್ಧಿ ಮಾತನ್ನ ಹೇಳಬೇಕು. ಈ ರೀತಿ ಅಂತ ಹೇಳಿಕೆಯನ್ನ ಮತ್ತೊಮ್ಮೆ ಕೊಡಬಾರದು. ಮತ್ತೆ ಈ ರೀತಿ ಹೇಳಿಕೆಯನ್ನ ಕೊಟ್ಟದೇ ಆದಲ್ಲಿ ನಮಗೆ ಮುಜುಗರ ಆಗುತ್ತೆ. ಆಲ್ರೆಡಿ ಮುಜುಗರನ ಅನುಭವಿಸಿದೀವಿ. ಕುಮಾರಸ್ವಾಮಿ ಸೇರಿದಂತೆ ಬೇರೆ ಬೇರೆ ನಾಯಕರು ದೊಡ್ಡ ಮಟ್ಟದಲ್ಲಿ ವಾಗ್ದಾಳಿಯನ್ನು ಕೂಡ ಮಾಡಿದ್ದಾರೆ. ಮತ್ತೆ ತಮ್ಮದೇ ಪಕ್ಷದ ನಾಯಕರು ಹೇಳಿಕೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಸಹಜವಾಗಿಯೇ ವಿರೋಧ ಪಕ್ಷದವರು ಕೂಡ ಈ ಒಂದು ವಿಚಾರವನ್ನ ಪ್ರಸ್ತಾಪವನ್ನು ಮಾಡಿ ಲಾಭವನ್ನ ಪಡ್ಕೊಳ್ಬಹುದು. ಮತ್ತಷ್ಟು ಮುಜುಗರ ಆಗುತ್ತೆ. ಮತ್ತೆ ನಾವು ಕ್ಷೇತ್ರದಲ್ಲೂ ಕೂಡ ಪ್ರಚಾರ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ. ಮತ್ತೆ ಜನರು ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಹೀಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ಒಂದು ಒತ್ತಾಯವನ್ನ ವಲಸಿಗ ಸಚಿವರು ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಬಳಿ ಕೂಡ ಮಾತಾಡಿದ್ದಾರೆ. ಕಟೀಲ್ ಅವರು ಶೀಘ್ರವೇ ರಮೇಶ್ ಜಾರಕಿಹೊಳಿ ಜೊತೆ ಕರೆದು ಮಾತಾಡ್ತೇವೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ಅಂತ ಹೇಳಿಕೆಯನ್ನ ಕೊಡಬೇಡಿ ಅನ್ನೋ ಒಂದು ಸೂಚನೆಯನ್ನ ಕೊಡ್ತೇನೆ ಅನ್ನೋ ಒಂದು ಭರವಸೆಯನ್ನು ಕೂಡ ಕಟೀಲ್ ಅವರು ವಲಸಿಗ ಸಚಿವರಿಗೆ ಈಗ ಕೊಟ್ಟಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ ಈ ಕ್ಷಣದ ಅಪ್ಡೇಟ್ಸ್ಗೆ.